ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಜಗ್ಗುವ ಆಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಹೀಗೆ ಬಾಳಿ ಬದುಕಿ ರಂಜಿಸಿ ಮರೆಯಾದ ಸಾಹಸ ಸಿಂಹನಿಗೆ ಗೌರವ ಸಂದಿದೆ. ಕರುನಾಡಿನ ಯಜಮಾನ ವಿಷ್ಣುಗೆ ಕರ್ನಾಟಕ ರತ್ನ ನೀಡೋಕೆ ಸರ್ಕಾರ ಒಪ್ಪಿದೆ. ಅಭಿನಯ ಸರಸ್ವತಿ ಸರೋಜಾದೇವಿಗೂ ಕರ್ನಾಟಕ ರತ್ನ ಘೋಷಣೆಯಾಗಿದೆ. ಕೋಮು ಸಂಘರ್ಷದಿಂದ ಕಾದ ಕಾವಲಿಯಾಗಿದ್ದ ಮದ್ದೂರು ಈಗ ಸಹಜ ಸ್ಥಿತಿಗೆ ಮರಳಿದೆ. ಶಾಂತಿ ಸ್ವರೂಪ ಗಣಪತಿ ಮೇಲೆ ಕಲ್ಲು ತೂರಿ ಬಿಲದಲ್ಲಿ ಅಡಗಿರೋ ಅಷ್ಟದುಷ್ಟರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬಿಜೆಪಿ ಸತ್ಯ ಶೋಧನೆಯಲ್ಲಿ ತೊಡಗಿದೆ. ಪ್ರಚೋದನಾಕಾರಿ ಮಾತುಗಳನ್ನಾಡಿದ ಸಿಟಿ ರವಿಗೆ ಸಂಕಷ್ಟ ಎದುರಾಗಿದೆ. ಎಬಿವಿಪಿ ಕಾರ್ಯಕ್ರಮಕ್ಕೆ ಪರಮೇಶ್ವರ್ ಹೋಗಿದ್ರಾ? ಬಿಜೆಪಿ ಐಡಿಯಾಲಜಿ ಸಂಘಟನೆಯ ಜೊತೆ ಕಾಣಿಸಿಕೊಂಡಿದ್ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಗೃಹ ಸಚಿವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನೊಬ್ಬ ನಿಜವಾದ ಕಾಂಗ್ರೆಸ್ಸಿಗನಾಗೇ ಸಾಯೋದು ಎಂದಿದ್ದಾರೆ. ಚೀಪ್ ಟ್ರಿಕ್ ಮಾಡೋರ ವಿರುದ್ಧ ಗುಡುಗಿದ್ದಾರೆ. ಕಲಾ ಸಾಮ್ರಾಟ್ ಮನೆಯ ಸಂಸಾರದ ಗುಟ್ಟು ವ್ಯಾಧಿರಟ್ಟಾಗಿದೆ. ಎಸ್ ನಾರಾಯಣ್ ವಿರುದ್ಧ ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟ ಆರೋಪ ಕೇಳಿಬಂದಿದೆ. ಚಂದನವನದ ನಟ ನಿರ್ದೇಶಕನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 3 ದಿನದ ಒಳಗೆ ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ಜೆನ್ಜಿ ರೋಷಾಗ್ನಿಯಲ್ಲಿ ಹೊತ್ತಿ ಉರಿದ ನೇಪಾಳ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ನೆರೆಯ ರಾಷ್ಟ್ರದಲ್ಲಿ ಎದ್ದಿದ್ದ ಹಿಂಸಾಚಾರವನ್ನ ಅಲ್ಲಿನ ಸೇನೆ ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಮಧ್ಯಂತರ ಸರ್ಕಾರ ರಚನೆಗೆ ಒಮ್ಮತ ಮೂಡದಾಗಿದೆ. ನೇಪಾಳದಲ್ಲಿ ಸಿಲುಕಿ 600 ಮಂದಿ ಭಾರತೀಯರು ಪರದಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.